ಗಂಭೀರವಾದಂಥ ಪ್ರಶ್ನೆಯನ್ನ ವಿಚಾರವನ್ನ ಪ್ರಸ್ತಾಪ ಬಸವರಾಜ್ ಅವರು ಮಾಡಿದ್ರು ಮತ್ತು ಸುನಿಲ್ ಅವರು ಮಾಡಿದ್ರು. ಮಾನ್ಯ ರಾಜಣ್ಣ ಅವರು ಹೌದು ನನ್ನ ಮೇಲೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ಅಂತೇಳಿ ಅವರು ಪ್ರಸ್ತಾಪ ಮಾಡಿದರು. ಮಾತನಾಡುವಾಗ ಅವ್ರು ಹೇಳಿದ್ದು ಇನ್ನೂ ಆ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಸದಸ್ಯರುಗಳು ಮತ್ತು ದೆಹಲಿಯಲ್ಲಿ ಕೂಡ ಅನೇಕ ಜನರು ಈ ರೀತಿ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಅದೇ ಹನಿ ಟ್ರ್ಯಾಪ್ ಅಂತಕ್ಕಂಥ ಹನಿ ಟ್ರ್ಯಾಪ್ ಅವ್ರು ಇಲ್ಲಿ ಬರ್ಬೇಕಾದ್ರೆ ನಿಮ್ ಚೇಂಬರ್ ಇಂದ ಮುಂಚೆ ಬಂದ್ರು ಅಂತ ನನಗೆ ಮೆಸೇಜ್ ಅದಕ್ಕಿಂತ ಮುಂಚಿತವಾಗಿ ನನ್ನ ಜೊತೆ ಮಾತಾಡಿದ್ರು. ಸರಿ, ವೆರಿ ಗುಡ್. ಅವ್ರೇನ್ ಹೇಳಿದ್ರು ಅಂದ್ರೆ ಅದೇ ಅಲ್ಲೇನ್ ಮಾತಾಡಿರ್ಲಿಲ್ಲ, ನಾನು ಕಂಪ್ಲೇಂಟ್ ಕೊಡ್ತೇನೆ ಇದಕ್ಕೊಂದು ತನಿಖೆ ಮಾಡಿಸಿ ಅಂತ ಹೇಳಿದ್ರು. ಅವ್ರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ. ಆ ಕಂಪ್ಲೇಂಟ್ನಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮಗೇನು ಗೊತ್ತಿಲ್ಲ, ಊಹೆ ಮಾಡೋಕ್ಕಾಗಲ್ಲ. ಐ ಕೆನಾಟ್ ಗೆಸ್. ಆದ್ರಿಂದ ಸದನದಲ್ಲಿ ಹೇಳಿದ್ದಾರೆ ಸ್ವಲ್ಪ ಇರ್ರಿ, ಹೇಳೋವರೆಗೂ ಕೂತ್ಕೊಳ್ಳಿಯಪ್ಪ. ಉತ್ತರ ಕೊಡ್ಲಿ, ನೋಟ್ ಮಾಡಿ ಮತ್ತೆ ಮಾತಾಡಿ. ಪ್ರತಿಯೊಂದು ಸೆಂಟೆನ್ಸ್ಗೂ ಉತ್ತರ ನೀಡೋದು, ಅದಕ್ಕೆ ಕೌಂಟರ್ ಕೊಡುದು ನೀವು ಸ್ವಲ್ಪ ಕೇಳಿ. ಅದರ ನಂತರ ಅವ್ರು ಏನಂತ ನೀವು ಮಾತಾಡಿ. ಈ ರಾಜ್ಯದಲ್ಲಿ ಪ್ರತಿಯೊಂದು ಕಂಪ್ಲೀಟ್ ಮಾಡ್ತೇನೆ. ಆಯ್ತು, ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಮಾತಾಡ್ಲಿ, ಅವರು ಮಾತಾಡ್ತೀನಿ. ಜಡ್ಜ್ ಹೊಡೆದಿದೆ ಅಂತ ಹೇಳ್ತಾರೆ. ನೀವು ಇದನ್ನೇ ಹೇಳಿದ್ದಾನೆ ಹೇಳ್ತೀರಿ. ಅಲ್ಲಿ ಉತ್ತರ ಕೊಡೋ ಒಂದು ಅಕ್ಷರ ತಪ್ಪೆ ಆಯ್ತು, ನೀವು ಮಾತಾಡ್ತೀರಿ. ಕಂಪ್ಲೀಟ್ ಆಗುತ್ತೆ. ಆಯ್ತು, ನೀವು ನಿಮ್ಗೆ ಮಾನ್ಯ ಅಧ್ಯಕ್ಷ ಆಯ್ತು, ನೀವು ಯಾಕೆ ಮಾತಾಡ್ತೀರಿ? ನೀವು ಸೋಮೋಟೋ ತಗೊಳ್ಬೇಕಾಗಿತ್ತು. 12 ಗಂಟೆ ಸಲಹೆ ಕೊಟ್ಟಿದ್ದು ಅವ್ರು ಮಾತಾಡಲಿ, ಉತ್ತರ ಕೊಡ್ಲಿ. ಮಾನ್ಯ ಅಧ್ಯಕ್ಷರೇ, ನಾನು ಸದನದಲ್ಲಿ ಎಲ್ಲ ಸದಸ್ಯರಿಗೂ ಕೂಡ ಹೇಳಿ ನಾನು ತನಿಖೆಯನ್ನ ಮಾಡಿಸ್ತೇನೆ ಅಂತ ಹೇಳಿದ್ದೇನೆ. ನಾನು ಕಮಿಟ್ ಆಗಿದ್ದೇನೆ, ತನಿಖೆ ಮಾಡಿಸ್ತೇನೆ ಅಂತ. ಸ್ವಲ್ಪ ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ದೇನೆ. ಆದರೆ ಜುಡಿಷಿಯರಿ ನೋಡಿ, ನಾವು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ಹಂತದಲ್ಲಿ ತನಿಖೆಯನ್ನು ಮಾಡಬೇಕು, ಯಾರಿಂದ ಮಾಡಬೇಕು, ಅದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ. ಮಾಡಿ ಆನಂತರ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಅದನ್ನ ಮಾಡ್ತೇವೆ ಅಂತೇಳಿ ನಾನು ಕಮಿಟ್ ಆಗಿದ್ದೇನೆ. ಏನು ಅಂತ ಮಾಡಿ ಆನ್ಸರ್ ಮಾಡಿ ಅಂತ ನಮ್ಮ ಚರ್ಚೆ ಇರೋದು. ತಮ್ಮ ತನಿಖೆ ಮಾಡ್ತೀವಿ ನಂತರ ಮುಖ್ಯಮಂತ್ರಿಗಳು ಬಜೆಟ್ ಉತ್ತರ ಕೊಡಿ ಅಂತ ತಮ್ಮ ಸಲಹೆ ಪರಿಗಣಿಸ್ತೇವೆ. ಆಗ್ಬೋದಾ? ತಮ್ಮ ಸಲಹೆಯನ್ನು ಕೂಡ ಪರಿಗಣಿಸ್ತೇವೆ. ಇಲ್ಲಿ ಮಂತ್ರಿಗಳು ಮಾತ್ರ ಇದ್ರೆ ನೀವು ಉನ್ನತ ಕರೆಕ್ಟ್ ಆಗಿದೆ. ಇಲ್ಲಿ ಜಡ್ಜ್ಗಳಿದ್ದಾರೆ, ಹೈಕೋರ್ಟ್ ಕೇಂದ್ರದ ನಾಯಕರಿದ್ದಾರೆ, ವಿರೋಧ ಪಕ್ಷ ಇವರೆಲ್ಲ ಹೋಗಿ ಪೊಲೀಸರು ಬರ್ಲಿ ಅಲ್ಲ ನೋಡಿ ಅವರು ನೋಡಿ ಇದು ಎಲ್ಲರೂ ಮುಖ್ಯಮಂತ್ರಿ ಯಾಕೆ ಮಾತಾಡ್ತೀರಿ? ಕಂಪ್ಲೇಂಟ್ ಬರಲಿ, ವಿಚಾರ ಏನು ಅಂತ ನೀವ್ ಯಾಕೆ